ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೊಡ್ಡಗೌಡರ ದೊಡ್ಡ ಶಕ್ತಿ ಇನ್ನಿಲ್ಲ ಅನ್ನೋದು ಬೇಸರದ ಸಂಗತಿ ಇದು. ಆ್ಯಂಡ್ ನಮ್ಮ ಚಾನಲ್ನ ಎಡಿಟರ್ ಆಗಿರುವಂಥ ನಿಖಿಲ್ ಜೋಶಿ ಅವರು ಡಾಕ್ಟರ್ ಮಂಜುನಾಥ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಭಾವುಕ ನುಡಿಗಳೇನು, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾವತ್ತೂ ಅಷ್ಟೇ ಒಂದು ಯಾರ ಬಗ್ಗೆನೂ ಕೂಡ ಮಾತಾಡ್ತಿರ್ಲಿಲ್ಲ. ಏನಾದ್ರೂ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೊತೆ ಸೇರಿ ಅವರು ಯಾವಾಗ್ಲೂ ಬುದ್ಧಿವಾದ ಹೇಳ್ತಿದ್ದಾಗೆ ಮಕ್ಕಳು ಚೆನ್ನಾಗಿ ಓದ್ಬೇಕು, ವಿದ್ಯಾವಂತರಾಗ್ಬೇಕು, ಆ ರೀತಿನೇ ಹೇಳ್ತಾ ಇದ್ರು. ಅವ್ರಿಗೆ ಹಂಗಂದ್ರೆ ಖುಷಿ ಇತ್ತ ಮಕ್ಕಳು ಇಡೀ ಕುಟುಂಬದವರೇ ರಾಜಕೀಯದಲ್ಲಿ ತೊಡಕೊಂಡಿರುವಂತದ್ದು ಅದ್ರ ಬಗ್ಗೆ ಅವ್ರಿಗೆ ಏನಿತ್ತು ಅಭಿಪ್ರಾಯ? ಇಲ್ಲ ನಿಜವಾಗ್ಲೂ ಈ ಎನ್ ಕುಮಾರಸ್ವಾಮಿ ಅವ್ರಿಗಾಗ್ಬೋದು, ರೇವಣ್ಣ ಅವ್ರಿಗಾಗ್ಬೋದು, ಅವ್ರಿಗೆಲ್ಲ ಯಾಕಂದ್ರೆ ನಾನು ಮದ್ವೆ ಆದಾಗ ಕುಮಾರಸ್ವಾಮಿ ಅವರು ಡಿಗ್ರಿ ಓದ್ತಾ ಇದ್ರು, BSc ಓದ್ತಾ ಇದ್ರು. ಆಮೇಲೆ ಯಾವಾಗ್ಲೂ ಹೇಳೋರು ನೀನ್ ಚೆನ್ನಾಗಿ ಓದ್ಬೇಕು, ಇವನ್ನ ಇದು ಅವ್ರಿಗೆ ಏನಾದ್ರು ಅವ್ರಿಗೆ ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಅವ್ರಿಗೆ ಒಂದು ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಇವನ್ ನಾನ್ ಲೋಕಸಭೆಗೆ ಸ್ಪರ್ಧೆ ಮಾಡುವ ವಿಚಾರದಲ್ಲೂ ಕೂಡ ಅಷ್ಟೇ ತುಂಬಾ ಒತ್ತಡ ಬಂದಾಗ ನಾವು ಬೇಡ ಅಂತಿದ್ವಿ. ಕೊನೆಗೆ ಈಗ ಸಾರ್ವಜನಿಕರಿಂದ ಒತ್ತಡ ಬಂದಂತ ಸಂದರ್ಭದಲ್ಲಿ ಆಯ್ತು ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ರು. ಬಟ್ ಆದ್ರೆ ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಅವ್ರಿಗೆ ಕಿಂಚಿತ್ತೂ ಆಸೆ ಇರಲಿಲ್ಲ. ಇದನ್ನ ನಾನು ತುಂಬಾ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ಆಕ್ಚುಲಿ. ನಂತರ ಅವರ ವಿಲ್ ಪವರ್, ಅದ್ಭುತವಾದಂತ ವಿಲ್ ಪವರ್, 2001ನೇ ಇಸ್ವಿನಲ್ಲಿ ಆದಂತ ಆಸಿಡ್ ಅಟ್ಯಾಕ್ ಘಟನೆ, ಅಲ್ಲಿ ಆವಾಗ ತುಂಬಾ ಸಮಸ್ಯೆ. ಅವರು ಬದುಕಿದ್ದೇ ಒಂದು ಪವಾಡ. ಯಾಕೆಂದ್ರೆ ಡಾಕ್ಟರ್ಸು ನಮ್ಮ ಅಸೆಸ್ಮೆಂಟ್ ಪ್ರಕಾರ ಅವರ ಬದುಕುವ ಚಾನ್ಸಸ್ ಇಟ್ಸ್ ಓನ್ಲಿ 2% ಇತ್ತಷ್ಟೇ. ಅವಾಗ ಓನ್ಲಿ 2%, ಚಾನ್ಸಸ್ ಆಫ್ ಸರ್ವೈವಲ್ ವಾಸ್ ಜಸ್ಟ್ 2%. ಆದ್ರೂ ಕೂಡ ಅವರು ವಿಲ್ ಪವರ್ ಅಲ್ಲಿ ಅದು ರಿಕವರ್ ಆದ್ರು ಬರ್ನ್ಸ್ ಇಂದ. ಆವಾಗ ಏನಾಯ್ತು, ಟ್ರೀಟ್ ಮಾಡಿದಂತ ಡಾಕ್ಟರ್ ಏನ್ ಹೇಳಿದ್ರು, ಅವ್ರ ಮುಖ ಎಲ್ಲ ಸ್ವಲ್ಪ ಡಿಸ್ಫಿಗರ್ಮೆಂಟ್ ಆಗಿದೆ, ಅದಕ್ಕೆ ಕನ್ನಡಿಗಳನ್ನ ನಿಮ್ ಮನೆಯಲ್ಲಿ ಕನ್ನಡಿಗಳಿದ್ರೆ ಅದನ್ನೆಲ್ಲ ಪೇಪರ್ ಅಲ್ಲಿ ಮುಚ್ಚಿಬಿಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರು ಅದನ್ನ ನೋಡಿದಾಗೆಲ್ಲ ಮನ್ಸಿಗೆ ನೋವಾಗುತ್ತೆ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಾನು ತೀರ್ಮಾನ ಮಾಡಿದೀನಿ, ನನ್ನ ಇಚ್ಛಾಶಕ್ತಿ, ನಾನು ನನ್ನ ಮುಖನ ಅದು ಎಷ್ಟೇ ಸ್ವಲ್ಪ ತೊಂದರೆ ಆಗಿದ್ರು ಕೂಡ ನಾನು ಕನ್ನಡಿ ನೋಡ್ಕೊಂಡೇ ನಾನು ತಲೆಯೆಲ್ಲ ಬಾಚ್ಕೋಬೇಕು, ಇದ್ ಮಾಡ್ಕೋಬೇಕು, ನಾನೇನು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಪೇಪರ್ ಹಾಕಿದ್ದು ಕನ್ನಡಿಗಳನ್ನೆಲ್ಲ ತೆಗ್ಸಿದ್ರು. ಅಂದ್ರೆ ಪೇಪರ್ ತೆಗ್ಸಿ ಆತರ ಇದ್ರು. ನಂತರ ಎಲ್ಲ ಸಭೆ, ಮದುವೆ ಸಮಾರಂಭಗಳಿಗೆ ಹೋಗೋಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಕರೆಯೋರೆಲ್ಲ, ಫಂಕ್ಷನ್ಸ್, ಮದುವೆ ಫಂಕ್ಷನ್ಸ್, ನಿಶ್ಚಿತಾರ್ಥ, ಊಟದ ಹಬ್ಬ ಎಲ್ಲ ಹೋಗ್ತಾ ಇದ್ರು. ಬಟ್ ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜೆ ಮಾತ್ರ ಮಾಡೋದು ನಿಲ್ಲಿಸ್ತಿರ್ಲಿಲ್ಲ. ಸುಮಾರು ಪ್ರತಿದಿನ ಬೆಳಿಗ್ಗೆ ಒಂದು 3 hours, ಸಂಜೆ ಒಂದು 2 hours ಪೂಜೆ ಮಾಡ್ತಾ ಇದ್ರು. ನಂತರ ಉಪವಾಸ ಕೂಡ ಮಾಡ್ತಾ ಇದ್ರು. ಬಹಳ ಸರಳ ಜೀವಿ. ಆ ತರದ್ ನೋಡಕ್ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ಅಧಿಕಾರ ಇದ್ದಂತವ್ರು ರಾಜಕಾರಣಿ ಮನೆಗಳಲ್ಲಿ ಈ ತರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಕೆಲವು ಘಟನೆಗಳಾಯ್ತು. 2024ರಲ್ಲಿ ಆದಂತ ಘಟನೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತು ಅಂತ ಅನ್ಸುತ್ತೆ. ಯಾವಾಗ್ಲೂ ಅದೊಂದು ಅವ್ರ ಮನ್ಸಲ್ಲಿ ಒಂದು ಕುರುಗಿತ್ತು, ಏನೋ ಆಗ್ಬಾರ್ದು ಘಟನೆ ಆಗೋಯ್ತು, ಅದರಿಂದ ಅವ್ರ ಮನ್ಸು ಕುಗ್ಗೋಯ್ತು. ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಗಟ್ಟಿಗಿತ್ತಿ ಅಂತ ಹೇಳ್ತಾರೆ ಸರ್. ನೀವ್ ಇಷ್ಟೊತ್ತವರೆಗೂ ಹೇಳಿದ್ದೆಲ್ಲ ಅವರ ಛಲ, ಅವರು ಆಸಿಡ್ ಅಟ್ಯಾಕ್ ಆದ್ಮೇಲೆ ಹೇಗೆ ತಮ್ಮ ಜೀವನವನ್ನ ಮತ್ತೆ ಕಟ್ಕೊಂಡಿದ್ದಾರೆ, ಅದನ್ನ ಎದುರಿಸಿದ್ದಾರೆ ಅಂತ ಎಲ್ಲ ನೀವ್ ಹೇಗ್ ವರ್ಣಿಸ್ತಿದ್ದೀರಿ. ಅವರ ಭಕ್ತಿಯೇ ಒಂದು ಶಕ್ತಿ ಅಂತ ಕೂಡ ನೀವ್ ಹೇಳ್ತಿದ್ದೀರಿ. ಪ್ಲೀಸ್. ಹೌದೌದು, ಅದ್ರಲ್ಲಿ ಏನು ಅನುಮಾನನೇ ಇಲ್ಲ. ಅಂದ್ರೆ ಈಗ್ಲೂ ಕೂಡ ಅಷ್ಟೇ. ಈಗ ಒಂದು ಮೊನ್ನೆ ನಾನು ಜಸ್ಟ್ 6 days ಬ್ಯಾಕ್ ಮನೆಗೆ ಹೋಗಿದ್ದಾಗ ಅವರು ಭಕ್ತ ಪ್ರಹ್ಲಾದ ಇದು ಸಿನಿಮಾ ನೋಡ್ತಾ ಇದ್ರು, ಟಿವಿನಲ್ಲಿ ನೋಡ್ತಾ ಇದ್ರು. ಆಮೇಲೆ ಅದರ ಹೋದಾಗ್ಲೂ ಅಷ್ಟೇ ಒಂಥರ ಎಲ್ಲ ಚೆನ್ನಾಗಿದ್ದೀರಾ, ಏನು ನಿಮ್ಮ ಇದು ಪಾರ್ಲಿಮೆಂಟ್ ಯಾವಾಗ ಹೋಗ್ತೀರಾ ಡೆಲ್ಲಿಗೆ, ಅಷ್ಟು ಚೆನ್ನಾಗಿ ಊಟ, ಅಂದ್ರೆ ಪ್ರತಿಯೊಬ್ರು ಬಂದವ್ರನ್ನ ಊಟ ಆಯ್ತಾ, ಅವ್ರಿಗೆ ಬಾಳೆಹಣ್ಣು ಕೊಡೋಂಥದ್ದು, ಸ್ವೀಟ್ ಕೊಡೋಂಥದ್ದು, ಬಹಳ ಆತ್ಮೀಯತೆ ಇತ್ತು. ಯಾರೇ ಬರ್ಲಿ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಯಾವುದೇ ಒಂದು ಭೇದ ಭಾವ ಇಲ್ದೇನೆ.
ಸೊ ಅವರು ಹೆಚ್ಚಾಗಿ ಹೊರಗಡೆ ಕಾಣಿಸ್ಕೊಳ್ಳಿಲ್ಲ ಅವರು. ಡಾಕ್ಟರ್, ಈ ಕೆಲವು ಘಟನೆಗಳ ಬಗ್ಗೆ ಅವ್ರು ಹೇಳ್ಕೊಂಡಿದ್ದೇನಾದ್ರೂ ಫ್ಯಾಮಿಲಿ ಹತ್ರ, ರೇವಣ್ಣ ಅವ್ರ ಹತ್ರ ಆಗ್ಲಿ, ಬೇರೆಯವ್ರ ಹತ್ರ, ಭವಾನಿ ಅವ್ರ ಹತ್ರ, ದೇವೇಗೌಡ್ರ ಹತ್ರನೇ, ನಿಮ್ಮ ಹತ್ರ ಹೇಳ್ಕೊಂಡಿದ್ರ? ಅಂದ್ರೆ ಅಲ್ಲ, ಇದೆ ಬಹಳ ನೋವು ಅವರು ಎಕ್ಸ್ಪ್ರೆಸ್ ಅಳೋರು. ಅವ್ರಿಗೆ ಅವ್ರದೊಂದು ಏನಾದ್ರೂ ಈ ರೀತಿ ಮನಸ್ಸಿಗೆ ನೋವಾದ್ರೆ ದೇವ್ರ ಮನೇಲಿ ಕೂತ್ಕೊಂಡು ಹತ್ತು ಬಿಡೋದು ಒಂದ್ ಅರ್ಧ ಗಂಟೆ, ನಂತರ ಪೂಜೆ ಮಾಡಕ್ ಶುರು ಮಾಡೋರು. ಅವ್ರು ಹೇಳೋದು ಹತ್ರ ಎಷ್ಟೋ ಮನ್ಸಿಗೆ ಇದು ನಿರಾಳ ಸಿಗುತ್ತೆ, ಎಷ್ಟೋ ಮನ್ಸಿಗೆ ಒಂದು ಭಾರ ಕಡಿಮೆ ಆಗುತ್ತೆ. ಆ ರೀತಿ ಅವರ ಇದು ಮನಸ್ಥಿತಿ ಇತ್ತು. ಡಾಕ್ಟರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಈಗ ಈ ಅಂತ್ಯಕ್ರಿಯೆದೆಲ್ಲ ಮುಂದೇನಾಗ್ಬೋದು ಅಂತಂದ್ರೆ ಹಾಸನಕ್ಕೆ ಹೋಗೋದು, ಮತ್ತೆ ಹೌದು, ಈಗ ಹೌದು, ಇವತ್ತು ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಇನ್ನು ಪದ್ಮನಾಭ ನಗರದಲ್ಲಿ ನಾಳೆ 12 ಗಂಟೆ ತನಕ ಇರ್ತಾರೆ. ನಂತರ ಹಾಸನಿಗೆ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಿ ಅಂತ್ಯಕ್ರಿಯೆ ಸೋಮವಾರ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ನಿಮ್ ಟೈಮ್ಗಾಗಿ. ಆಯ್ತು.